ಜಗದೀಶ್ ಶೆಟ್ಟರ್ನ ಕರೆಯುವಂಥ ಪರಿಸ್ಥಿತಿ ಬಂದಿದೆ. ಬಹುಶಃ ಆದಾಗ ಪರಿಸ್ಥಿತಿ ಎದುರಾಗಿರ್ಬೋದೇನೋ ಅಂತ ಹೇಳ್ಬೋದು. ಆದರೆ ದುರ್ಬಳಕೆ ಯಾರು ಹೇಳಿದ್ದಾರೆ? ಸಚಿವರು ಬಿಜೆಪಿಯ ಚಾಳಿ ಈ ಥರ ಎದುರಿಸ್ಬಿಟ್ಟು ಮಾಡುವಂಥದ್ದು ಪಕ್ಷಕ್ಕೆ ಸೇರ್ಪಡೆ. ಬಹುಶಃ ಶೆಟ್ಟರ್ಗೆ ಅದೇ ಪರಿಸ್ಥಿತಿ ಬಂದಿರ್ಬೋದೇನೋ ಅಂತ. ಭಾಳ ಮುತ್ಸದ್ದಿ ರಾಜಕಾರಣಿಗಳು ಜಿಲ್ಲಾ ಸಚಿವರು. ನಾವು ಅವ್ರ ಬಗ್ಗೆ ಹೆಚ್ಚೇನು ಹೇಳೋದಕ್ಕೆ ಇಚ್ಛಪಡೋದಿಲ್ಲ. ಅವರ ಮಾತುಗಳಿಗೆ, ಅವರ ಹೇಳಿಕೆಗಳಿಗೆ, ಅವರ ನಡತೆಗೆ ಮುಂದಿನ ಲೋಕಸಭಾ ಚುನಾವಣೆ ನಾವು ಉತ್ತರವನ್ನು ನೀಡುತ್ತೇವೆ. ನಮ್ಮ ಶಿವಮೊಗ್ಗ ಜಿಲ್ಲೆಯ ಮುಖಂಡರು, ಭಾರತೀಯ ಜನತಾ ಪಕ್ಷದ ಮುಖಂಡರು ಮತ್ತು ಮತದಾರರು, ಪ್ರಜ್ಞಾವಂತ ಮತದಾರರಿದ್ದಾರೆ. ಇವತ್ತು ಜಿಲ್ಲಾ ಸಚಿವರು ಯಾವ್ಯಾವ ಸಂದರ್ಭ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ನಾನು ಇದ್ರ ಬಗ್ಗೆ ಏನೇನು ಹೆಚ್ಚೇನು ಉಲ್ಲೇಖ ಮಾಡೋಕ್ಕೆ ಹೋಗೋದಿಲ್ಲ. ಎಲ್ಲದೂ ಕೂಡ ಜನ ಉತ್ತರವನ್ನು ಕೊಡ್ತಾರೆ. ಜಗದೀಶ್ ಶೆಟ್ಟರ್ನ ಕರೆಯುವಂಥ ಪರಿಸ್ಥಿತಿ ಬಂದಿದೆ. ಬಹುಶಃ ಆದಾಗ ಪರಿಸ್ಥಿತಿ ಎದುರಾಗಿರ್ಬೋದೇನೋ ಅಂತ ಹೇಳ್ಬೋದು. ಆದರೆ ದುರ್ಬಳಕೆ ಯಾರು ಹೇಳಿದ್ದಾರೆ? ಸಚಿವರು ಬಿಜೆಪಿಯ ಚಾಳಿ ಈ ಥರ ಎದುರಿಸ್ಬಿಟ್ಟು ಮಾಡುವಂಥದ್ದು ಪಕ್ಷಕ್ಕೆ ಸೇರ್ಪಡೆ. ಬಹುಶಃ ಶೆಟ್ಟರ್ಗೆ ಅದೇ ಪರಿಸ್ಥಿತಿ ಬಂದಿರ್ಬೋದೇನೋ ಅಂತ. ಭಾಳ ಮುತ್ಸದ್ದಿ ರಾಜಕಾರಣಿಗಳು ಜಿಲ್ಲಾ ಸಚಿವರು. ನಾವು ಅವ್ರ ಬಗ್ಗೆ ಹೆಚ್ಚೇನು ಹೇಳೋದಕ್ಕೆ ಇಚ್ಛಪಡೋದಿಲ್ಲ. ಅವರ ಮಾತುಗಳಿಗೆ, ಅವರ ಹೇಳಿಕೆಗಳಿಗೆ, ಅವರ ನಡತೆಗೆ ಮುಂದಿನ ಲೋಕಸಭಾ ಚುನಾವಣೆ ನಾವು ಉತ್ತರವನ್ನು ನೀಡುತ್ತೇವೆ. ನಮ್ಮ ಶಿವಮೊಗ್ಗ ಜಿಲ್ಲೆಯ ಮುಖಂಡರು, ಭಾರತೀಯ ಜನತಾ ಪಕ್ಷದ ಮುಖಂಡರು ಮತ್ತು ಮತದಾರರು, ಪ್ರಜ್ಞಾವಂತ ಮತದಾರರಿದ್ದಾರೆ. ಇವತ್ತು ಜಿಲ್ಲಾ ಸಚಿವರು ಯಾವ್ಯಾವ ಸಂದರ್ಭ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ನಾನು ಇದ್ರ ಬಗ್ಗೆ ಏನೇನು ಹೆಚ್ಚೇನು ಉಲ್ಲೇಖ ಮಾಡೋಕ್ಕೆ ಹೋಗೋದಿಲ್ಲ. ಎಲ್ಲದೂ ಕೂಡ ಜನ ಉತ್ತರವನ್ನು ಕೊಡ್ತಾರೆ.